ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಇದು ಯುಗಾದಿ ಹಬ್ಬದ ಮಾರನೇ ದಿನದ ಮಂಗಳವಾರ 10ನೇ ತಾರೀಕಿನ ವಿಡಿಯೋ. ಬೆಳಗ್ಗೆ 5 ಗಂಟೆಗೇ ಎದ್ದು ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮನ ಮನೆಯಲ್ಲೂ ಸಹ 5ರಿಂದ 6 ಮನೆ ಮುಂದೆ ಇರೋ ಜಾಗದಲ್ಲೇ ವಾಕ್ ಮಾಡ್ತೀನಿ. ಬೆಳಗ್ಗೆ ಸಾಯಂಕಾಲ ಆದಷ್ಟು ನಾನು ಅಲ್ಲೂ ಏನು ವಾಕ್ ಸ್ಟಾಪ್ ಮಾಡಿಲ್ಲ. ವಾಕೆಲ್ಲ ಮುಗಿಸಿ ಮನೆಗೆ ಬಂದು ಒಂದು ಸ್ವಲ್ಪ ಯೋಗ ಅಥವಾ ಒಂದಷ್ಟು ವರ್ಕೌಟನ್ನು ಸಹ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಊರಲ್ಲಿ ಜಾಸ್ತಿ ಕೆಲಸ ಏನು ಮಾಡಲ್ಲ, ಅದರಿಂದ ಒಂದಷ್ಟು ವರ್ಕೌಟ್ ಮಾಡೋಣ ಅಂತ. ಪಾಪನು ಮಲಗಿದ, ಇನ್ನೂ ತಮ್ಮ ಹೆಂಡ್ತಿನೂ ಸಹ ತಿಂಡಿ ಮಾಡ್ತಾಯಿದ್ಲು. ತಿಂಡಿ ಮಾಡಿದ್ಮೇಲೆ ಯಜಮಾನ್ರಿಗೂ ತಿಂಡಿ ಕೊಟ್ಟು ಅವ್ರಿಗೂ ಲಂಚ್ ಬಾಕ್ಸ್ ಹಾಕಿ ಇವಾಗ ಹೊರಡ್ತಾ ಇದ್ದಾರೆ ಡ್ಯೂಟಿಗೆ ಗುಂಡ್ಲುಪೇಟೆಗೆ. ಅಮ್ಮನ ಮನೆಯಿಂದನೇ ಫ್ರೀಝರಲ್ಲಿ ಮಜ್ಜಿಗೆ ಮಾಡಿ ಮಸಾಲ ಮಜ್ಜಿಗೆನ ಇಟ್ಟಿದೆ, ಇವಾಗ ಅದನ್ನು ಕೊಡ್ತಾಯಿದ್ದೀನಿ. ತುಂಬ ಬಿಸಿಲಿರೋದ್ರಿಂದ 1 ತಿಂಗಳಿಂದನೂ ಮನೆಯಲ್ಲೇ ಮಸಾಲ ಮಜ್ಜಿಗೆ ಮಾಡಿ ಕಳಿಸ್ತೀನಿ ಯಜಮಾನ್ರಿಗೆ ಮಧ್ಯಾಹ್ನ ಊಟದ ಜೊತೆಗೆ. ಹಾಗೆ ಅವರು ಹೊರಟರು. ಮತ್ತು ಬೆಳಗ್ಗೆನೇ ಬೇಗ ಯುಗಾದಿ ಹಬ್ಬ ಆದ ಮಾರನೆಗೆ ದೇವ್ರಗುಡ್ರು ಬರ್ತಾರೆ ಭಿಕ್ಷಕ್ಕೆ. ತುಂಬ ಜನ ದೇವ್ರಗುಡ್ರುಗಳು ಬರ್ತಾರೆ. ಅವ್ರಿಗೆ ಅಲ್ಲಿ ಅಕ್ಕಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ತೀನಿ. ಇದನ್ನು ಗೌರಿ ಹಬ್ಬದ ವಿಡಿಯೋವಲ್ಲೂ ತೋರಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ತುಂಬ ಜನ ಬಂದರು, ಎಲ್ಲರಿಗೂ ಅಕ್ಕಿ ಹಾಕಿ. ಹಾಗೆ ದೊಡ್ಡಪ್ಪನ ಮನೆಯಲ್ಲಿ ಕೊಂಡಾಡಿಸ್ತಾರೆ, ಪದ ಹೇಳೋದು ಕೊಂಡಾಡಿಸೋದು ಅಂತ. ಅವ್ರಿಗೆ ಇಲ್ಲಿ ಒಂದು ಮರದಲ್ಲೇ ಅಕ್ಕಿ ಇಟ್ಟು ದುಡ್ಡಿಟ್ಟು ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಇಟ್ಟು ಕೊಂಡಾಡಿಸ್ತಾರೆ. ಇವಾಗ ನಮ್ಮ ದೊಡ್ಡಪ್ಪನೂ ಒಬ್ಬರು ಮಾದೇಶ್ವರ ದೇವ್ರ ಗುಡ್ರಾಗಿದ್ದರು. ಅವ್ರಿಗೆ ಇವಾಗ ಗಂಜಿ ಕಡಿ ಹಚ್ಚಿ ಫಸ್ಟು, ಆಮೇಲೆ ಅವರು ಪದ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಕೊಂಡಾಡ್ತಾರೆ. ತೀರ್ಕೊಂಡಿರೋರಿಗೆ ಕೊಂಡಾಡಿಸೋದು ಅಂತ ನಮ್ಮ ಕಡೆ ಹೇಳೋದು. ಇದನ್ನು ತುಂಬ ಚೆನ್ನಾಗಿ ಕೊಂಡಾಡ್ತಾರೆ, ತುಂಬ ರಾಗವಾಗಿ ಹೇಳ್ತಾರೆ ಪದಗಳನ್ನು ಮತ್ತು ದೇವರ ಹಾಡುಗಳನ್ನು. ನೀವು ನೋಡಿ ಹಿಂದಿನ ವಿಡಿಯೋಲ್ಲೂ ಸಹ ಹಾಕಿದೆ, ಗೌರಿ ಹಬ್ಬದ ವಿಡಿಯೋಲ್ಲೂ. ಇವಾಗ್ಲೂ ಒಂದು ಸ್ವಲ್ಪ ಮಾಡಿದ್ದೀನಿ ಅವರು ಕೊಂಡಾಡೋದನ್ನು. ನಮ್ಮ ಊರಿನ ಸಂಪ್ರದಾಯ ಪದ್ಧತಿನ ನೀವು ನೋಡಿ. ಮಲೆ ಮಾದೇಶ್ವರರ ಪಾದಕ್ಕೆ ನಮೋ, ಶ್ರೀ ವಿಘ್ನೇಶ್ವರನ ಪಾದಕ್ಕೆ ನಮೋ. ಹೇಗೆ ಮರೆಯಾಗಿ ಕೊಂಡಾಡಿದ್ರು ನಮ್ಮ ದೊಡ್ಡಪ್ಪ ದೊಡ್ಡವ ಮೇಲೆ. ಇಲ್ಲಿ ಮುಗಿದ್ಮೇಲೆ ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೇಲಿ ಅಪ್ಪ ಅಮ್ಮನಿಗೆ ನಾವು ಕೊಂಡಾಡ್ಸಲ್ಲ, ಮಾದೇಶ್ವರ ದೇವ್ರ ಬಗ್ಗೆ ಹಾಡು ಹೇಳಿಸ್ತೀವಿ. ಹಾಡು ಹೇಳಿ ಸಾಕು ದೇವ್ರ ಬಗ್ಗೆನೇ ಅಂತ. ಮಾದೇಶ್ವರ ಹುಡ್ರೆಲ್ಲ ಹೊರಟರು. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ಕೊಂಡು
ವಿಹಾನ್ ಪುಟಾಣಿಗೆ ತಿಂಡಿ ತಿನ್ನಿಸ್ಬೇಕು. ಹಾಗೆ ಒಂದಷ್ಟು ಹುಡುಗರುಗಳೆಲ್ಲ ಬಂದಿದ್ದರು ಬಣ್ಣ ಹಚ್ಕೊಂಡು ದುಡ್ಡು ಕಲೆಕ್ಟ್ ಮಾಡೋದಕ್ಕೆ, ನಮ್ಮ ಓಕ್ಲಿ ಆಡ್ತೀವಿ ಅಂತ. ಅವ್ರಿಗೂ ದುಡ್ಡು ಕೊಟ್ಟು ನಾನು ಒಂದು ವಿಡಿಯೋ ಮಾಡ್ತೀನಿ ಅನ್ನೋಷ್ಟರಲ್ಲೇ ಎಲ್ಲ ಓಡ್ಬಿಟ್ರು ಹುಡುಗರುಗಳು. ಹಾಗೆ ನಮ್ಮ ಅಣ್ಣನ ಮನೆಗೆ ಹೊರಟ್ವಿ. ನಮ್ಮ 2ನೇ ದೊಡ್ಡಪ್ಪನ ಮನೆ ಹತ್ರನೇ ನಾನು ಜಾಸ್ತಿ ಈ ಸ್ಪಾಟಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಮಂಚದ ಮೇಲೆ. ಇಲ್ಲಿ ಕೂತ್ಕೊಂಡು ನಮ್ಮ ಅತ್ತಿಗೆದಿರ ಜೊತೆಲಿ ಮಾತಾಡಿಕೊಂಡು ನಾನು ಊಟ ತಿಂಡಿ ಮಾಡಿ ಬಂದಿರೋದು ಚಿಕ್ಕದ್ರಿಂದನೂ. ಇವಾಗ ನಮ್ಮ ಪಾಪಗೂ ಅಲ್ಲೇ ತಿಂಡಿ ತಿನ್ನಿಸಾದ್ಮೇಲೆ ನಮಗೂ ಟೈಮ್ ಕೊಟ್ಟಿದ್ರು 4 ದಿನ ಕಾರ್ಡ್ಸ್ ಆಡೋದಕ್ಕೆ. ಅದರಿಂದ ನಾನು ಹೋಗಿರೋದ್ರಿಂದ ನಾನು ಕಂಪ್ನಿ ಸಿಕ್ತೆ ನಮ್ಮ ಅಣ್ಣನ ಮಕ್ಕಳಿಗೆ ಅಂತ ಒಂದಷ್ಟು ಕಾರ್ಡ್ಸ್ ಆಡಿದ್ವಿ ನಾವು ಸಹ ಒಂದು 4 ದಿನ. ಅದರಿಂದ ನಾನು ಯಾವುದೇ ವಿಡಿಯೋ ಮತ್ತೆ ಮಾಡಿಲ್ಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.